ನಾನು ಹೇಳ್ದೆ ಅವತ್ ನಿಂಗೆ, ನೀನ್ ನಂಬಲಿಲ್ಲ. ಇವತ್ ಗೊತ್ತಾಯ್ತಾ ಸ್ವಾಮೀಜಿ ಮಹಿಮೆ ಏನು ಅಂತ? ಅರ್ಥವಾಯ್ತಪ್ಪ, ಅರ್ಥವಾಯ್ತು. ಈ ಸ್ವಾಮೀಜಿ ಮನುಷ್ಯರಲ್ಲ, ಸಾಕ್ಷಾತ್ ದೇವ್ರು. ನನ್ ಕಷ್ಟ ಇಷ್ಟು ಬೇಗ ಪರಿಹಾರ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಆ ದೇವ್ರೆ ಪ್ರತ್ಯಕ್ಷ ಆಗಿ ಹೊರ ಕೊಟ್ಟಂಗಾಯ್ತು. ಇನ್ನ ಈ ಸ್ವಾಮೀಜಿ ಬಗ್ಗೆ ನಿನಗೆ ಗೊತ್ತಿಲ್ಲ. ಅವ್ರ ಮನ್ಸ್ ಮಾಡಿದ್ರೆ ಆ ದೇವ್ರನ್ನೇ ಭೂಲೋಕ ಕಳಿಸ್ಬಿಡ್ತಾರೆ. ಹೌದಾ? ಸ್ವಾಮಿ ದೇವಾ ಸ್ವಾಮೀಜಿ. ಭಂ ಭಂ ಭೋಲೆನಾಥ್, ಭಂ ಭಂ ಸೋಮನಾಥ್, ಭಂ ಭಂ ಭೋಲೆನಾಥ್. ಯಮ ಇದ್ದ ನೋಡಿ. ಭಂ ಭಂ ಭೋಲೆನಾಥ್, ಭಂ ಭಂ ಸೋಮನಾಥ್. ಸ್ವಾಮೀಜಿ, ನಾನೀಗ ಒಂದು ಸಂಕಟದಲ್ಲಿ ಸಿಗಾಕೊಂಡಿದ್ದೀನಿ. ದಯವಿಟ್ಟು ನೀವು ದೊಡ್ಡ ಮನಸ್ಸು ಮಾಡಿ ಆ ಸಂಕಟದಿಂದ ನಾನು ನಿವೃತ್ತಿ ಮಾಡಿಸ್ಬೇಕು. ಭಂ ಭಂ ಭೋಲೆನಾಥ್. ಭೋಲೆನಾಥ ಸ್ವಾಮೀಜಿ, ದಯವಿಟ್ಟು ನೀವು ನನ್ನ ಕಷ್ಟ ಏನು ಅಂತ ಕೇಳಬೇಕು. ಬಾಲಕನೇ, ಹೇಳು ನಿನ್ನ ಕಷ್ಟವೇನು? ಏನು ಇಲ್ಲ ಸ್ವಾಮೀಜಿ, ಮೊನ್ನೆ ಸತ್ತೋಗ್ಬಿಟ್ಟು ಯಮಲೋಕಕ್ಕೆ ಹೋಗಿದ್ದೆ. ಅಲ್ಲಿ ಈ ಚಿತ್ರಗುಪ್ತನು ಯಮಾನು ಕಸ ಪಸ ಅಂತ ಮಾತಾಡ್ಕೊಂಡ್ಬಿಟ್ಟು ಒಂದ್ ಶಾಪ ಕೊಟ್ಟು ಭೂಲೋಕಕ್ಕೆ ಕಳಿಸ್ಬಿಟ್ಟು. ಆ ಶಾಪ ಏನಪ್ಪಾ ಅಂದ್ರೆ, ಭೂಲೋಕದಲ್ಲಿ ನಾನು ಯಾವ ಹೆಣ್ಮಕ್ಳನ್ನು ಮುಟ್ಟಬಾರ್ದಂತೆ, ಮುಟ್ಟಿದ್ರೆ ಸತ್ತೋಗ್ಬಿಡ್ತೀನಂತೆ. ಅದಕ್ಕೆ ನಾನು ಹೆಂಗಾದ್ರೂ ಈ ಭೂಲೋಕದಲ್ಲಿ ಹೆಣ್ಮಕ್ಳನ್ನ ಮುಟ್ಟತ್ರ ಯಂತ್ರನೋ ತಾಯ್ತನೋ ಮಾಡ್ಕೊಡಿ, ಇಲ್ಲ ನಿಮ್ ತಪಶಕ್ತಿ ಇದ್ದ ಆ ಬ್ರಹ್ಮನ್ನ ಭೂಲೋಕಕ್ಕೆ ಕರೆಸ್ಬಿಡಿ. ಯಾಕೆಂದ್ರೆ ಈ ಬ್ರಹ್ಮ ಯಮನಿನ ದೊಡ್ಡ ನೋಡಿ, ಯಮ ಕೊಟ್ಟಿ ಶಾಪದಿಂದ ನನ್ನ ವಿಮೋಚನೆ ಮಾಡಪ್ಪ ಅಂತ ಕೇಳ್ಕೊಂಡ್ಬಿಡ್ತೀನಿ. ಸ್ವಾಮಿ, ಇನ್ನೂ ಗೊತ್ತಾಗ್ಲಿಲ್ವಾ? ಅದೇ 500 ರೂಪಾಯಿ ಕೇಸು. ಅಂದ್ರೆ ಹುಚ್ಚೂರ್ನ ಹುಚ್ಚಾಸ್ಪತ್ರೆಗೆ ಇಟ್ಬಿಟ್ರೆ 500 ರೂಪಾಯಿ ಕೊಡ್ತಾರೆ. ಹೌದೌದು, ಹೋಗಿ ಫೋನ್ ಮಾಡು. ಸರಿ. ಭಂ ಭಂ ಭೋಲೆನಾಥ್. ಹಲೋ, ಹುಚ್ಚಾಸ್ಪತ್ರೆನಾ? ನಾನ್ ಭೋಲೆನಾಥ್ ಸ್ವಾಮೀಜಿಯವ್ರ ಮನೆಯಿಂದ ಮಾತಾಡ್ತಾ ಇರೋದು. ನಮ್ಮ ಮನೆಗೊಬ್ಬ ಹುಚ್ಚ ಹೊಡ್ಕೊಂಡ್ಬಿಟ್ಟಿದ್ದಾನೆ, ಬಂದು ಎಳ್ಕೊಂಡೋಗಿ. ಬಾಲಕನೇ, ನಿನ್ನದು ಬಹುದೊಡ್ಡ ಸಮಸ್ಯೆ ಆದ ಕಾರಣ ಹಣ ಬಹಳ ಖರ್ಚಾಗುತ್ತದೆ. ಸುಮಾರು 5,000 ಆಗಬಹುದು. ಸ್ವಾಮೀಜಿ, ನೀವೀಗ ಪರಿಹಾರ ಹೇಳಿ, 2 ದಿನ ಬಿಟ್ಟು 5,000 ಕೊಡ್ತೀನಿ. ಈಗ ಎಷ್ಟಿದೆಯೋ ಅಷ್ಟು ಕೊಡು. ಸ್ವಾಮೀಜಿ, ಐಸ್ ಕ್ಯಾಂಡಿ ಚಿಪ್ಪಕ್ಕೆ 5 ಪೈಸಾ ಇಲ್ಲ, ದಯವಿಟ್ಟು ನನ್ನ ಮಾತು ನಂಬಿ. ಆಯ್ತಾಯ್ತು, ನೀನು ಧ್ಯಾನದಲ್ಲಿ ಕುಳಿತು ಓಂಕಾರವನ್ನು ಹೇಳು, ನಾವು ನಿನಗೆ ಪರಿಹಾರವನ್ನು ಕೊಡುತ್ತೇವೆ. ಹುಚ್ಚ ಎಲ್ಲಿ? ಹುಚ್ಚ ಯಾವ ಹುಚ್ಚ ಸ್ವಾಮಿ? ಇಲ್ಲಿ ಹುಚ್ಚ ಇದ್ದಾನೆ ಅಂತ ಫೋನ್ ಮಾಡಿದ್ರಲ್ಲ ಸ್ವಾಮೀಜಿ. ಸ್ವಾಮೀಜಿ ಹಂಗಂತ ಫೋನ್ ಮಾಡಿದ್ರ? ಹೌದು. ಕೊಟ್ಟಲ್ಲಪ್ಪ ಕೈನ. ಅಲ್ಲ, ಸ್ವಾಮೀಜಿ ಇದ್ರಲ್ಲ ಅವನೇ ದೊಡ್ಡ ಹುಚ್ಚ. ಈಗ ಬರ್ತಾನಿರಿ. ಇವನೇ ಹುಚ್ಚ, ಹಿಡಿ. ಅಲ್ಲಲ್ಲ, ಅವನೇ ಹಿಡ್ಕೊಳ್ಳಿ. ಹೌದಾ? ಹುಚ್ಚ ಹಿಡಿ. ಅಲ್ಲ, ಅವನೇ ಹುಚ್ಚ. ಅವನೇ ಹುಚ್ಚ. ಅಯ್ಯೋ, ನನ್ನ ಹಿಡಿತೀರಿ? ಅವನು ಹುಚ್ಚ, ಹಿಡೀರಿ. ಅಣ್ಣ, 500 ರೂಪಾಯಿ ಕೊಡೋಣ. ಯಾರಿಗ ಕೊಡ್ಬೇಕು? ಹೋಗಪ್ಪ ನೀನು. ಸಾಯಂಕಾಲ 6 ಗಂಟೆಗೆ ಸುಮ್ಮನೆ ತಲೆ ಕಚ್ಬೇಡ, ಹೋಗಪ್ಪ. ಅಣ್ಣ ಪ್ಲೀಸ್ ಹಿಡ್ಕೊಳ್ಳಿ. ಅಯ್ಯೋ ಯಮಧರ್ಮ, ನಿನ್ನೆ ಹುಡುಕ್ತಿದ್ದೀನಣ್ಣ. ನನ್ ತಂಗಿನ ನೀನೇ ಮದುವೆ ಮಾಡ್ಕೋಬೇಕಣ್ಣ, ಇಲ್ಲಿರೋ ನನ್ ತಂಗಿ. ಅಯ್ಯೋ, ನಾನ್ ನಿಮ್ ತಂಗಿನೇ ಮದುವೆ ಆಗಕ್ ಹೋಗ್ತಿದ್ದೆ. ಅಷ್ಟಲ್ಲ ನನ್ ಮಕ್ಕಳು ಅವಾಯ್ಡ್ ಮಾಡಿ ಪ್ಲೀಸ್. ಓಕೆ, ನೀನ್ ಹೋಗು ಹೋಗು. ಕಳ್ಸ್ಕೊಂತೀನಿ. ಯಾಕೋ ಟೈಮೇ ಸರಿ ಇಲ್ಲ. ಅಯ್ಯೋ ಯಮಧರ್ಮ, ಅವ್ರ ಕೈ ನಾನೇನಾದ್ರು ಸಿಗಾಕೊಂಡು ಹುಚ್ಚ ಆಸ್ಪತ್ರೆ ಹೋಗಿದ್ರೆ ನಮ್ ಕೈಲಿ ಸಿಗಾಕೊಂಡು ಜೈಲ್ಗೆ ಹೋಗುವಂತೆ ಬಾ. 4,500 ದೊರಕಿಂದಿ, 4,500 ದೊರಕಿಂದಿ. ಓಹೋ, ಅರಳಿ ಕಟ್ಟೆಯಲ್ಲಿ ನಮ್ಮ ಕಣ್ಣು ತಪ್ಪಿಸಿ, ಶೆಟ್ಟಿಗೆ ಪಾರ್ಕ್ನಲ್ಲಿ ಮಣ್ಣು ತಿನ್ನಿಸಿ, ಗುರ್ತಾ ಕೊಟ್ಟು ಜನಗಳಿಗೆ ಮೋಸ ಮಾಡಿ ನಮ್ಮ ಡಿಪಾರ್ಟ್ಮೆಂಟ್ ಕಣ್ಣು ತಪ್ಪಿಸಿ ತಿರುಗಾಡುತ್ತಿದ್ದ ಕಿಲಾಡಿ ನೀನೇನು? ನಾನೇನ್ ತಲೆ ತಪ್ಪಿಸ್ಕೊಂಡು ತಿರುಗ್ತಿರ್ಲಿಲ್ಲ, ನೀವೇ ನಮ್ಗೆ ನಡಿಲಿಲ್ಲ ಅಷ್ಟೇ. ನಾನಿರುವ ಏರಿಯಾದಲ್ಲಿ ರೌಡಿಗಳು, ಕೇಡಿಗಳು, ದಗಾಕೋರರು, ಮೋಸಗಾರರು ಯಾರೂ ಇಲ್ಲ, ಇರಬಾರದು. ನಾವೇನ್ ಕೇಡಿಗಳಲ್ಲ, ರೌಡಿಗಳಲ್ಲ, ಮೋಸಗಾರಲ್ಲ, ದಗಾಕೋರಲ್ಲ. ಅಯ್ಯೋ, ನನ್ನ ಮಾತಿಗೆ ಎದುರು ಮಾತಾಡಿದ್ರೆ ಪರಿಣಾಮವೇನಾಗುತ್ತದೆ ಗೊತ್ತಾ? ಸರಿ, ಆ ಸಾಕ್ಷಿ ಇಲ್ಲ, ಯಾರು ಹಿಡಿಯಕ್ಕಾಗಲ್ಲ ಗೊತ್ತಾ? ಯಾರೊಡನೆ ಮಾತನಾಡುತ್ತಿದೆ ಎಂಬುದು ಗೊತ್ತಾ? ನೀನೇನು ಕಿತ್ತೂರು ರಾಣಿ ಚೆನ್ನಮ್ಮನ, ಇಲ್ಲ ಒನಕೆ ಓಬವ್ವನ? ಒನಕೆ ಓಬವ್ವನೂ ಅಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮನೂ ಅಲ್ಲ. ನಾನು ವೈ ಜಯಂತಿ KPS. ನಾನು ಕೃಷ್ಣ KPS. KPS ಅಂದ್ರೆ ಕರ್ನಾಟಕ ಫೇಮಸ್ ಸ್ಟಾರ್. ಕೆ ಅಂದ್ರೆ ಕರ್ನಾಟಕ, ಪಿ ಅಂದ್ರೆ ಫೇಮಸ್, ಎಸ್ ಅಂದ್ರೆ ಸ್ಟಾರ್. ನಮ್ ಕೈಲ ಅಲ್ಲೋಡಿ ನನ್ ಫ್ಯಾನ್ಸು. ನೀವ್ ಯಾರು ನಡೆಯಕ್ಕಾಗಲ್ಲ. ಕೊಟ್ಟ ಗಾಡಿ ಈಗ ಮುಂದೆನೆ ಹೋಗ್ತಲ್ಲ.